ಮಲ್ಲಯ್ಯ ಅವ್ರೆ, ಕನ್ಫರ್ಮ್ ತಾನೆ ಇದೇ ಗೌಡನ್ ಮನೆ ಅಂತಂದು? ಹಾಂ ಸರ್, ಕನ್ಫರ್ಮ್ ಆಗೈತ್ರಿ. ಕೇಳೀನ್ರಿ ಊರಾಗೆಲ್ಲ ಒಂದು 4 ಜನ ಕೇಳಿನ ತಿಳ್ಕೊಂಡಿನ್ರಿ. ಇದಾ ಅಂತ್ರಿ ಊರ್ ಗೌಡನ್ ಮನೆ. ಸರಿ, ಕರಿ ಬರ್ರಿ ಅವನ್ನ. ಆತ್ರಿ ಸರ. ಗೌಡ್ರ, ಗೌಡ್ರ. ಅಂತವ್ರಿಗೇನು ಮರ್ಯಾದೆ ಕೊಡ್ತೀರಿ ಮಲ್ಲಯ್ಯ ಅವ್ರ? ಕರೀರಿ ಊರ್ ಗೌಡ ಅಂತಂದು. ಸರಿ ರೀ ಸರ. ಏ ಊರ್ಗೌಡ, ಊರ್ಗೌಡ, ಬಾಯ್ಲಿ ಲಗುನ ಹೊರಗ. ಯಾವನ್ಲೇ ಅವ ನನಗ ಊರ್ ಗೌಡ ಅಂತ ಕರೆಯ ಕುಂತವ್ನ? ಬಾಯಿಲಿ ಯಾರಂತ ತೋರಿಸ್ತೀವಿ. ಬಂದೆ ತಡಿಲಿ, ಯಾವನವ ನನಗ ಕರೆಯವನು? ಊರ್ ಗೌಡ ಅಂತಂದು. ಗೌಡ ಅಂದ್ರ ಮರ್ಯಾದೆನ ಇಲ್ಲ ಅಂತ ಅನ್ಕೊಂಡಿರನ? ಬಂದೆ ತಡ್ರಲಿ ಅಲ್ಲಿಗೆ. ಪೊಲೀಸರ? ಅದು ತಪ್ಪಾತ್ರಿ ಸರ. ಅದು ಬೇರೆ ಯಾರ ಊರನ್ ಗಂಡ್ಮಕ್ಳು ಅಂತ ಅನ್ಕೊಂಡು ಒದ್ರಾಡ್ಬಿಟ್ಟೇರಿ ಸರ. ತಪ್ಪಾತ್ರಿ ಸರ. ಯಾಕ್ಲೆ ಮಗನ, ಹೆಂಗೈತಿ ಮೈಯಾಗ? ಈ ಊರಾಗ ನೀನ್ ಒಬ್ನ ಮೇರಿಬೇಕನ? ಬೇರೆ ಯಾರು ದುಡ್ದು ತಿನ್ಬಾರ್ದನ? ನಿನ್ಕಿಂತ ಮುಂದೆ ಬಂದ್ಬಿಟ್ರ ನಿನಗ ಸೊಕ್ಕ ಬಂದ್ಬಿಡ್ತೈತನಲ್ಲೇ? ಅವ್ರನ್ನ ಯಾರು ಉಳ್ಸಂಗಿಲ್ಲನ ನೀನು? ಇಲ್ಲ ರೀ ಸರ, ನಾನೇನ್ ಮಾಡಿದ್ರಿ? ನಾನು ಯಾರ ತಂಟೆಗೂ ಹೋಗಿಲ್ರಿ ಸರ. ಒದ್ದು ಒಳಗಡೆ ಹಾಕಿದೆ ಅಂದ್ರೆ 4 ದಿನ ಸರಿಯಾಗಿ ಏರೋಪ್ಲೇನ್ ಹತ್ಸಿದೆ ಅಂದ್ರೆ ಗೊತ್ತಾಕೈತಿ ನಿನಗ. ಏನ್ ಮಾಡಿದಿ ಏನಿಲ್ಲ ಅಂತಂದು ಸೊಕ್ಕನ್ಲೆ ಮಗನ. ಯಾಕ್ರಿ ಸರ ಬಾಯಿಗೆ ಬಂದಂಗ ಮಾತಾಡಕೊಂತೀರಲ್ಲ? ನಾನು ಯಾರಿಗೂ ಏನೂ ಮಾಡೇಲ್ರಿ. ನೀವು ಸುಮ್ನೆ ನನ್ಗೆ ಎದಕ್ ಬಂದ್ ಬೈಯಾಕೊಂತೀರಿ? ಏಯ್ ಸಾಹೇಬ್ರಾಗ ಎದುರು ಮಾತಾಡ್ತಿದ್ದೇನೆ ನೀನು? ಹಂಗಲ್ರಿ ಸರ, ನಾನೇನು ತಪ್ಪ ಮಾಡಿಲ್ಲ ಅಂದ್ಮೇಲೆ ನಾನು ಯಾಕೆ ಹೆದರ್ಲಿರಿ? ಏನು ತಪ್ಪು ಮಾಡಿಲ್ಲ ಅಲ್ಲೇ ಮಗನ. ಮಂಜಪ್ಪನ ಮೇಲೆ ಹಲ್ಲೆ ನಡೆಸಿದವನು ನೀನಾ ಅಂತ ನಮ್ಮಿಬ್ರಿಗೂ ಗೊತ್ತಾಗೈತಿ. ಅದಕ್ಕೆ ನೀನನ್ನು ಒದ್ದು ಜೈಲಿಗೆ ಕರ್ಕೊಂಡು ಹೋದ್ರಾತಂತ ಬಂದೀವಿ. ಅದು ಹೆಂಗ ನಿನ್ ಬಾಯಾಗ ಸತ್ಯ ಬಿಡಿಸ್ಬೇಕನ್ನೋದು ನಮಗ್ ಚಂದನಂತ ಗೊತ್ತೈತಿ. ಬಾ ಗಾಡಿ ಹತ್ತ, ಬಾ ತೋರಿಸ್ತೀನಿ ನಿನಗ. ಆತಪ್ಪ ಯಪ್ಪ, ನಮ್ಮಪ್ಪನ ಕತೆ ಮುಗೀತಿ ಇವತ್ತಿಗೆ. ಸರ, ಒಂದ್ ಸ್ವಲ್ಪ ಒಳಗಡೆ ಹೋಗೋನ್ ಬರೀ ಸರ. ಅಂದ್ರ ಊರಾಗ ಎಲ್ಲಾರು ನಿಂತ್ಕೊಂಡು ನನ್ನ ಈ ಕಡೆನ ನನ್ನ ಕಡೆನ ನೋಡಾಕುಂತಾರಿ. ಇದುವರೆಗೂ ನಾನು ಏನೂ ತಪ್ಪು ಮಾಡಿಲ್ರಿ ಸರ. ಮತ್ತ ಮರ್ಯಾದೆ ಹೋಗಂಗ ಆಗ್ಬಾರ್ದ್ರಿ. ಅದಕ್ಕೆ ಮನಿ ಒಳಗ್ ಬರ್ರಿ, ಆರಾಮ್ ಕುತ್ಕೊಂಡ್ ಮಾತಾಡಿದ್ರಾತ. ನಿನ್ ಜೊತೆ ಈ ಮನಿ ಒಳಗ ಆರಾಮಾಗಿ ಕುತ್ಕೊಂಡ್ ಮಾತಾಡಕ ನಾನೇನು ಸಂಬಂಧ ಬೆಳೆಸಕ್ ಬಂದಿಲ್ಲ. ನಿನ್ನ ಸೊಕ್ಕ ಬೆಳೆದೈತಿಲ್ಲ, ಅದನ್ನ ಮುರಿಯಾಕಂತ ಬಂದಿನಿ ನಾನು. ಸರ ಪ್ಲೀಸ್ ರೀ ಸರ, ನಿಮ್ ಕಾಲ್ ಬೇಕಾದ್ರೆ ಮುಗಿತೀನಿ. ಬರ್ರಿ ಸರ ಒಳಗಡೆ ನಿಂತ್ಕೊಂಡ್ ಮಾತಾಡೋಣ ಬರ್ರಿ ಸರ. ಇಲ್ಲಿ ಬ್ಯಾಡ್ರಿ, ಹೋಗೋರ್ ಬರೋರೆಲ್ಲ ಈ ಕಡೆನ ನೋಡಾಕುಂತಾರಿ ಸರ. ನಡಿಲೆ ಒಳಗಡೆ ನಡಿ. ಅದು ಏನು ಮಾತಾಡ್ತೀರಿ ನಾನು ಕೇಳ್ಬೇಕಾಗೈತಿ. ನಡಿ. ಬರ್ರಿ ಸರ ಒಳಗಡೆ ಬರ್ರಿ ನೀವು. ಲೇ ನಂದ್ಯ ಹಂಗ ನಿಂತಿಯಲ್ಲ, ಹೋಗು. ಸಾಯಿಬ್ರಿಗೆ 2 ಕುರ್ಚಿ ತಗೊಂಬೋವು. ಹೋಗು. ನಮಗ ಕುರ್ಚೆ ಗಿರ್ಚೆ ಏನು ಬೇಡ, ಸುಮ್ಮನೆ ನಿಂತ್ಕೊಂಡಿಲ್ಲ ಮಾತಾಡು. ಇಲ್ಲ ಅಂದ್ರೆ ಮತ್ತೆ ಇಲ್ಲೇ ಏರೋಪ್ಲೇನ್ ಹತ್ತಿಸ್ಬಿಡ್ಬೇಕಾಗತ್ತ ನೋಡು. ಮತ್ತೆ ಸರ, ನಾನು ಏನು ಮಾಡಿಲ್ರಿ ಸರ. ಸುಳ್ಳ ನನ್ನ ಮೇಲೆ ಆಪಾದನೆ ಓದ್ಸಾಕ್ ಕುಂತಾನ್ರಿ ಆ ಮಂಜಪ್ಪ. ಆ ಮಂಜಪ್ಪಗ ನಾನು ಚಂದನತ್ತಂಗ ಊರಾಗ ಬೆಳೆಯಾಕ ಕುಂತೀನಲ್ರಿ, ಹಂಗಾಗಿ ಹೊಟ್ಟಿ ಕಿಚ್ಚು. ಊರಾಗ ಎಲ್ಲಾರು ನನಗ ಮರ್ಯಾದೆ ಕೊಡ್ತಾರಲ್ಲ, ಅದಕ್ಕೆ ಹೊಟ್ಟಿ ಕಿಚ್ಚು ಪಟ್ಟು ನಿಮ್ಗ ಸುಮ್ನೆ ಕಂಪ್ಲೇಂಟ್ ಕೊಟ್ಟಾನ್ರಿ ಸುಳ್ಳು. ನಾನು ಏನು ಮಾಡಿಲ್ರಿ ಸರ. ನಾನು ಯಾರ ತಂಟೆಗೂ ಹೋಗಿಲ್ಲಪ್ಪ. ಲೇ ಗೌಡ, ಊರ್ ಗೌಡ, ನಮ್ಮನ್ನ ಏನಂತ ಅನ್ಕೊಂಡಿ? ದನ ಕಾಯೋರ್ ಅಂತ ಅನ್ಕೊಂಡಿನ? ಪೊಲೀಸರದೀವಿ, ಪೊಲೀಸ್. ನನ್ನ ಮಗ ಹೆಂಗದಾನ ಅಂತ ಅವ್ರು ನೋಡಿದ್ರೆ ಸಾಕು ಗೊತ್ತಾಕೈತಿ ನನಗ. ಆ ಸುಳ್ಳ ಅವ್ರ ಮೇಲೆ ಆಪಾದನೆ ಹೊರಿಸ್ತಿ. ಎಷ್ಟರ ಸೊಕ್ಕಿದ್ದಿತ್ತು ಮಗನ. ಈಗ ಒಪ್ಕೋತಿಯ ಏನ್ ಇಲ್ಲೇ ಏರೋಪ್ಲೇನ್ ಹತ್ತಿಸ್ಲ? ನೋಡ್ರಿ ಗೌಡ್ರ, ಸುಮ್ಮನೆ ಒಪ್ಕೊಂಡ್ರಿ ಮರ್ಯಾದೆ ಅಷ್ಟು ಉಳಿತೈತಿ. ಇಲ್ಲ ಅಂದ್ರ ಊರಾಗ ಮತ್ತೆ ಮೆರವಣಿಗೆ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕಾಗತ್ತ. ನೋಡ್ರಿ ಹೆಂಗ್ ಮಾಡ್ತೀರಂತಂದು. ಸರ, ಅದು ನಾನರಿ ಸರ ಮಂಜಪ್ಪಗ ಹೊಡ್ಸಿದ್ದು. ಅದು ಹಂಗಾರಿ ಸರ, ಅವ ನನಗ ಬಾಯಿಗೆ ಬಂದಂಗ ಮಾತಾಡಕ್ ಕುಂತಿದ್ದಾರಿ ಎಲ್ಲಾರ ಮುಂದೆ. ಹಂಗಾಗಿ ಸಿಟ್ಟು ಬಂದು ಒಂದ್ ಸ್ವಲ್ಪ ಹೊಡೆಸ್ಬಿಟ್ಟೇರಿ ಸರ. ಅಷ್ಟೇ ರೀ. ನಿಜ ಅಂದ್ರ ಆತಗ ಹೊಡೆಸ್ಬೇಕಂತ ಏನನ್ನೋದು ಇಲ್ಲಿ ಏನು ಇಲ್ಲಾಗಿತ್ರಿ. ಅವ್ರು ಹೊಲ ಹಾಳು ಮಾಡ್ಬೇಕನ್ನೋದು ಅಷ್ಟ ಐತ್ರಿ ನನ್ನ ತಲೆಯಾಗ. ಆದ್ರ ಅವ ಅಡ್ಡ ಬಂದು ತಾನ ಹೊಡ್ಸ್ಕೊಂಡ್ಬಿಟ್ಟಾರಿ. ಇದ್ರಾಗ ನನ್ನ ತಪ್ಪು ಏನಿಲ್ರಿ ಸರ. ಸುಳ್ಳು ಬೊಗಳ್ತಿಯನ್ಲಿ ನನ್ನ ಮುಂದೆ ಸುಳ್ಳು ಬೊಗಳ್ತಿದ್ದೇನೆ. ಎಷ್ಟರ ಇದ್ದಿತ್ತು ನಿನಗ? ಅವ್ರ ಮಂಜಪ್ಪರು ಹೊಲ್ದಾಗ ಚಂದನ ತಂಗ ಬೆಳ್ಕೊಂಡು ಪೀಕ್ ಚೆನ್ನಾಗಿ ಬರಾಕುಂತೈತಂತಂದು ಊರಾಗಿರೋ ಆಳ್ನ ಕಳಿಸಿ ಹೊಲ ಎಲ್ಲ ಹಾಳು ಮಾಡಿಸಿ ಅವ್ರ ಮೇಲೆ ಹಲ್ಲೆ ಮಾಡಿದೆಯಲ್ಲ ನೀನು. ಈಗ ಸತ್ಯ ಒಪ್ಕೋತೀಯ ಏನಿಲ್ಲ? ಹ್ಞೂನ್ರಿ ಸರ, ನಾನರಿ ಓಡಿಸಿದ್ದು. ಹ್ಞೂನ್ರಿ. ಲೇ, ಆದ್ರ ನೀನು ಆತರ ನ್ಯಾಯವಾಗಿ ದುಡಿದು ತಿನ್ನೋದನ್ನ ಕಲಿ. ಇಲ್ಲ ಅಂದ್ರ ಬಾಯಿ ಮುಚ್ಕೊಂಡು ತೆಪ್ಪಗ್ ನಿನ್ನ ಮನ್ಯಾಗ ಬಿದ್ದಿರ್ಬೇಕು. ಇನ್ನೊಂದು ಸಲ ಏನಾರ ಮಂಜಪ್ಪ ಅವ್ರ ಮನೇನಾರ ತಂಟೆಗೆ ಏನಾರ ಇಬ್ರು ತಂದಿ ಮಗ ಹೋದ್ರೆ ಅಂದ್ರ ಊರಾಗ ಹಂಗ ಮೆರವಣಿಗೆ ಮಾಡ್ಕೊಂಡ್ ಕರ್ಕೊಂಡು ಹೋಗ್ತೀನಿ ಜೈಲಿಗೆ, ನೆನಪಿರ್ಲಿ. ಈಗ ಮಾತ್ರ ನೀನು ಹಂಗ ಬಿಡಂಗಿಲ್ಲಲಿ. 4 ದಿನ ಜೈಲಿಗೆ ಹಾಕಿದೆ ಅಂದ್ರ ಅವಾಗ ಗೊತ್ತಾಕೈತಿ ನೀ ಮಾಡಿದ ಸರಿ ಐತಾ ತಪ್ಪೈತಾ ಅಂತಂದು. ಸರ ಸ್ವಲ್ಪ ಇಲ್ಲಿ ಬರ್ರಿ ಇಲ್ಲಿ ಹತ್ರ.
ಏನು ಸರ ನಿಮ್ಗೆಷ್ಟು ಲಕ್ಷ ಬೇಕು ಹೇಳ್ರಿ ನಾನು ಕೊಡ್ತೀನಿ. ಆದ್ರೆ ನನ್ನ ಬದಲು ಆ ಮಂಜಪ್ಪನ ಜೈಲಿಗೆ ಹೇಳ್ಕೊಂಡೋಗ್ರಿ. ನಿಮ್ಗೆ ಎಷ್ಟು ಲಕ್ಷ ಎಷ್ಟು ದುಡ್ಡು ಬೇಕಾದ್ರೆ ಕೇಳ್ರಿ, ನಾ ಕೊಡ್ತೀನಂತ. ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಯಾಕ್ರಿ ಸರ ನನಗೇನ ಕೊಡದ್ರಿ ನೀವು? ನನ್ನ ಮೇಲೆ ಕೈ ಮಾಡಿದ್ರು ನೋಡ್ರಿ ಮತ್ತೆ. ಮಗನ ದುಡ್ಡು ಕೊಡ್ತಿ ದುಡ್ಡು? ಎಷ್ಟು ಕೊಡ್ತೀರಿ ನನಗ? ನಾನು ಗೋರ್ಮೆಂಟ್ ಎಂಪ್ಲಾಯಿ ಅದೀನಿ, ಪೊಲೀಸ್ ನನಗ ರೊಕ್ಕ ಕೊಡ್ತೀನಂತಂತಿ, ನನಗ ಲಂಚ ಕೊಡ್ತಿದ್ದೀನಿ ನೀನು? ಮಲ್ಲಯ್ಯ ಹೋಗಿ ಬೇಡಿ ತಗೊಂಬ. ಇವನನ್ನ ಒದ್ದು ಗಾಳಿಯಾಗ ಬೇಡಿಯಿಂದ ಕಟ್ಟಿ ಊರಾಗ ಮೆರವಣಿಗೆ ಮಾಡಿಸ್ಕೊಂಡು ಕರ್ಕೊಂಡು ಹೋಗೋಣ, ಅವಾಗ ಗೊತ್ತಾಗೈತಿ ಇವನಿಗೆ. ಸರ ನಿಮ್ ಕೈ ಮುಗಿತೀನ್ರಿ, ಬೇಕಾದ್ರೆ ನಿಮ್ ಕಾಲ್ ಮುಗಿತೀನ್ರಿ ಸರ. ಹಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ. ಊರಾಗ ನನ್ನ ಮರ್ಯಾದಿನ ಹೋಗ್ಬಿಡ್ತೈತ್ರಿ ಸರ. ಇನ್ನೊಂದ್ಸಲ ಈ ತರ ಮಾಡಂಗಿಲ್ರಿ. ಇನ್ನೊಂದ್ಸಲ ಮಂಜಪ್ಪನ ತಂಟೆಗ ಹೋಗಂಗಿಲ್ರಿ ಸರ. ನಿಮ್ ಕಾಲ್ ಬೇಕಾದ್ರೆ ಮುಗಿತೀನ್ರಿ ಸರ. ನನ್ನ ಬಿಟ್ಬಿಡ್ರಿ ಸರ ಇದೊಂದ್ಸಲ. ಇನ್ನೊಂದು ಸಲ ಕನಸ್ನಾಗೂ ಮಂಜಪ್ಪನ ನಾನು ನೆನೆಸ್ಕೊನಲ್ರಿ ಸರ. ಇದು ಒಂದು ಸಲ ನನ್ನ ಬಿಟ್ಟು ಬಿಡ್ರಿ ಸರ. ನಿಮ್ ಕಾಲ್ ಮುಗಿತೀನ್ರಿ ಸರ, ಪ್ಲೀಸ್ ರೀ ಸರ. ಸರ ದಯವಿಟ್ಟು ಸರ, ನನ್ನ ಮರ್ಯಾದೆ ಎಲ್ಲ ಹೋಗ್ಬಿಡ್ತೈತ್ರಿ ಊರಾಗ. ಕೈ ಮುಗಿತೀನ್ರಿ ಸರ, ನನ್ನ ಬಿಟ್ಟು ಬಿಡ್ರಿ ಸರ. ಇದು ಒಂದು ಸಲ ಸುಮ್ಮನೆ ಬಿಡಾಕೊಂತೀನಿ. ಅದು ಮಂಜಪ್ಪ ಹೇಳಾನ ನಿಮ್ಮನ್ನ ಅರೆಸ್ಟ್ ಮಾಡೋದೇ ಬೇಡ ಅಂತಂದು. ಅದಕ್ಕೋಸ್ಕರ ನಾನು ಸುಮ್ಮನೆ ಅದೀನಿ. ಇದೊಂದು ಸಲ ಸುಮ್ಮನೆ ಹೊಂಟೀನಿ. ಇನ್ನೊಂದು ಸಲ ಏನಾರ ಮಂಜಪ್ಪ ಅಷ್ಟ ಅಲ್ಲ, ಊರಾಗ ಯಾರ ತಂಟೆಗಾರ ಹೋದ್ರಿ, ಮಂಜಪ್ಪನವ್ರ ಮನೆಯಾಗ ಯಾರ್ದಾರ ತಂಟೆಗೆ ಹೋದ್ರಿ, ನಿನ್ನ ಮತ್ತೆ ಯಾರು ಬಂದ್ರು ನಾನು ಯಾರ ಮಾತು ಕೇಳಂಗಿಲ್ಲ. ಸೀದಾ ಊರಾಗ ಮೆರವಣಿಗೆ ಮಾಡ್ಕೊಂಡು ಒದ್ದ ಜೈಲಿಗೆ ಹಾಕ್ತೀನಿ. ಮತ್ತೆ ನೆನಪಿರ್ಲಿ. ಇಲ್ಲ ರೀ ಸರ, ಇನ್ನೊಂದ್ಸಲ ಅವ್ರ ತಂಟೆಗೆ ಹೋಗಂಗಿಲ್ರಿ ಸರ. ಅಷ್ಟು ಬಾ ದಾರಿಗೆ. ಸೊಕ್ಕಿಂದ ಮೆರೆಯಾಕುಂತಿ ಇಡೀ ಊರ ನಂದು ಅನ್ನಂಗೆ ಏನಾರ ನೀ ಮೆರೆಯೋದು ನನಗೊಂದು ಸಣ್ಣದ ಗಾಳಿ ಸುದ್ದಿ ಬಂತಂದ್ರೂ ಇಲ್ಲಿಗೆ ಬಂದು ಒದ್ದಾಡ್ಕೊಂಡು ಹೋಗ್ತೀನಿ. ಹುಷಾರ್. ಆತ್ರಿ ಸರ. ನಡೀರಿ ಮಲ್ಲಯ್ಯವ್ರೆ. ನೋಡ್ರಿ ಗೌಡ್ರ, ಇದೊಂದು ಸಲ ತಪ್ಪು ಮಾಡಿರಿ. ನಮ್ಮ ಸಾಹೇಬ್ರು ಸುಮ್ಮನೆ ಬಿಟ್ಟಾರ. ಇನ್ನೊಂದು ಸಲ ನೀವೇನಾರ ಹಿಂಗ ತಪ್ಪು ಮಾಡಿದ್ರೆ ಅಂದ್ರೆ ಅವ್ರು ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ಮಂಜಪ್ಪನವರಿಂದ ದೊಡ್ಡ ಬಿಸ್ನೆಸ್ ಮ್ಯಾನ್ ತೇಜಸ್ ಸರ್ ಅದಾರ. ಅವರಿಂದ ಅವರಿಗೆ ಎಂತೆಂಥ ದೊಡ್ಡವರೆಲ್ಲ ಪರಿಚಯ ಅದಾರ. ನೀವು ಇನ್ನೊಂದ್ಸಲ ಮಂಜಪ್ಪನವ್ರ ತಂಟೆಗೆ ಹೋಗ್ಬೇಕಂದ್ರೆ 10 ಸಲ ಯೋಚನೆ ಮಾಡ್ರಿ. ಗೊತ್ತಾಯ್ತಿಲ್ಲ? ಇಲ್ಲ ಅಂದ್ರೆ ನಿಮ್ಮ ಗತಿ ಅಷ್ಟ. ಇನ್ನೊಂದು ಮಾತು, ಅವ್ರ ಬಿಸ್ನೆಸ್ ಮ್ಯಾನ್ ತೇಜಸ್ ಅವ್ರು ಏನದಾರಲ್ಲ, ಅವ್ರು ಏನು ಅನ್ಕೊಂಡಿರ್ತಾರ ಅದನ್ನ ಮಾಡ್ತಾರ. ಅವ್ರಿಗೆ ಯಾರಿಷ್ಟ ಅವ್ರ ತಂಟೆಗೆ ಯಾರಾದರೂ ಹೋದ್ರ ಅವರನ್ನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ ಅವರು. ನೆನಪಿರ್ಲಿ, ನೀವು ಒಳ್ಳೆಯರಾಗಿರ್ರಿ. ಇನ್ಮೇಲೆ ನಿಮಗೂ ಅವ್ರು ಸಹಾಯ ಮಾಡ್ತಾರೆ. ಅದನ್ನು ಬಿಟ್ಟು ನೀವು ಅವ್ರ ವಿರುದ್ಧವಾಗಿ ಹೋದ್ರಂದ್ರೆ ನೀವು ಈ ಊರಾಗ ಬದುಕೋದು ಕಷ್ಟ ಆಕೈತಿ ನೋಡ್ರಿ. ನೀವಿಬ್ರು ಗಂಡಸನ? ಥೂ, ನಿಮ್ಮ ಜನ್ಮಕ್ಕಿಷ್ಟ ಬೆಂಕಿ ಹಾಕ. ಮನೆ ತನಕ ಪೊಲೀಸರು ಬಂದು ಬೈಸ್ಕೊಂಡಂಗೆ ಮಾಡಿದ್ರಲ್ಲ ನೀವು. ಎದಕ್ಲೇ ಹೆಂಗ್ ಬೊಗಳಾ ಕುಂತಿದ್ಯಲ್ಲ? ಯಾಕ ಹೆಂಗೈತಿ ಮೈಯಾಗ? ನನ್ನ ಮುಂದಷ್ಟ ಒದರಾಡ್ದಂಗಲ್ಲ. ಈಗ ಪೊಲೀಸರು ಬಂದಿದ್ರಲ್ಲ, ಅವ್ರ ಮುಂದೆ ಒದರಾಡಬೇಕಾಗಿತ್ತು. ಥೂ, ನಿಮ್ಮ ಏನಾರ ಪ್ಲ್ಯಾನ್ ಮಾಡಿದ್ರ ಯಾರಿಗೂ ಗೊತ್ತಾಗಬಾರ್ದು. ಹಂಗೆ ಮಾಡ್ಬೇಕು. ಇಡೀ ಊರಿಗೆ ಗೊತ್ತಾಗಂಗೆ ಮಾಡಿರಲ್ಲ ನಿಮ್ಮ ಜನ್ಮಕ್ಕಿಷ್ಟ. ಯವ್ವ, ನಮ್ಮ ಮರ್ಯಾದಿನ ತೆಗೆಸ್ಬಿಟ್ರಲ್ಲ ಅವರು. ಊರಾಗೆಲ್ಲರೂ ಆಡ್ಕೊಂಡು ನಗೋ ಹಂಗೆ ಮಾಡಿದ್ರಲ್ಲ, ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ. ದೊಡ್ಡ ಗಂಡಸಿವ. ಈಗ ಪೊಲೀಸರು ಬಂದಾಗ ಒಂದು ಮಾತು ಮಾತಾಡ್ಲಿಲ್ಲ. ಈಗ ದೊಡ್ಡದಾಗ ದೊಡ್ಡ ಗಂಡಸ ಮಾತಾಡ್ದಂಗ ಮಾತಾಡ್ತಾನಿವ. ಹೋಗಿ ಚಾದರ್ ಹಚ್ಕೊಂಡ್ ಮಕ್ಕ ಅಷ್ಟ ನಿನ್ ಕೈಯಾಗ ಆಗದು. ಯಪ್ಪ, ಯಾಕ? ಹೋಗ್ಲೇ ಇಲ್ಲಿಂದ. ಇಲ್ಲೇ ಇದ್ದಿ ಅಂದ್ರ ಇಲ್ಲೇ ನೀರಾಗ ನಿನ್ ತಲೆ ಇಟ್ಟು ಮುಳುಗ್ಸಿ ಸಾಯ ಬಡ್ದು ಬಿಡ್ತೀನಿ ನೋಡು. ನನಗ ಮೊದ್ಲ ಸಿಟ್ಟು ನೆತ್ತಿಗೆ ರೀತಿ. ಹೋಗಿಲ್ಲಿಂದ. ರೀ, ಈ ಊರಾಗ ಯಾವುದೇ ಕಾರಣಕ್ಕೂ ಆ ಮಂಜಪ್ಪನ ಮಾತ್ರ ಬೆಳೆಯಕ್ಕೆ ಬಿಡಬಾರ್ದು. ಇನ್ನೂ ಏನೂ ಬೆಳೆದಿಲ್ಲ ಬಿಟ್ಟಿಲ್ಲ, ಈಗಲೇ ಇಷ್ಟ ಅದಾನವ. ಪೊಲೀಸರನ್ನ ನಮ್ಮ ಮನೆಗೆ ಪೊಲೀಸರನ್ನ ಕಳ್ಸೋಷ್ಟು ಬೆಳೆದು ಬಿಟ್ಟಲ್ಲ ಅವ. ಅವನನ್ನು ಸೊಕ್ಕನ ಹೆಂಗಾರ ಮಾಡಿ ಮುರ್ಸಾಕಬೇಕ್ರಿ ನಾವು. ಬಿಡ್ತೀನಲ್ಲೇ ನಾನು. ಊರು ಗೌಡ ನಾನು. ಇದುವರೆಗೂ ನನ್ನ ಹತ್ರ ನಿಂತು ಮಾತಾಡಕ್ಕೆ ಎದುರುತ್ತಿದ್ದ ಅಂಥವನು ಈಗ ಪೊಲೀಸರನ್ನ ನನ್ನ ಮನೆಗೆ ಕಳಿಸ್ಬಿಟ್ಟಲ್ಲ. ನಾನು ಹಿಂಗೆ ಮಾಡ್ತಾನಂತ ಅನ್ನಕೊಂಡ ಇಲ್ಲಾಗಿದ್ದೆ. ಈಗ ಸದ್ಯಕ್ಕೆ ಒಂದು ಸ್ವಲ್ಪ ದಿನ ಸುಮ್ಮನೆ ಇರ್ರಿ. ಈ ಸುದ್ದಿ ಎಲ್ಲ ತಣ್ಣಗಾಗಲಿ. ಆಮೇಲೆ ಏನು ಮಾಡ್ಬೇಕನ್ನೋದನ್ನು ನಾನು ಹೇಳ್ತೀನಿ. ನಂದು ರಕ್ತ ಕುದಿಯ ಕುಂತೈತ್ಲಿ. ಅವನಿಗೆ ಯಾವಾಗ ಸೊಕ್ಕ ಮುರಿಸ್ತೀನ ಏನು ಅನ್ಸಾಕುಂತೈತಿ ನನಗೆ. ಸಮಾಧಾನ ತಾಳ್ಮೆಯಿಂದ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಇವತ್ತು ಅವಸರಾಗಿ ಮಾಡಿದ್ರೆ ಈಗ ಆಗೈತಲ್ಲ, ಹಿಂಗಾಗತ್ತ. ಈಗ ಮೊದ್ಲ ಪೊಲೀಸರು ಬಂದು ಬರೇ ಹೇಳೋಗಾರ. ಇನ್ನೊಂದು ಸಲ ಏನಾರ ಅವ್ರ ಹತ್ರ ಕಂಪ್ಲೇಂಟ್ ಓದ್ತಂದ್ರೆ ನಿಮ್ಮನ್ನು ಎಳ್ಕೊಂಡು ಒದ್ದೆ ಜೈಲಾಗ ಹಾಕ್ತಾರೆ ನೋಡ್ರಿ. ಮತ್ತೆ
ಮತ್ತು ಹಂಗಾರೆ ಹೆಂಗೆ ಏನು ಮಾಡ್ಬೇಕಲೇ ನಾನು ಅವನ ಮೇಲೆ ಸೀಡ್ ಹೆಂಗೆ ತೀರಿಸ್ಕೋಬೇಕು ನಾನು? ಈಗ ಸದ್ಯಕ್ಕೆ ಸುಮ್ಮನೆ ಇರ್ರಿ ನೀವು. ಅದು ಏನು ಮಾಡ್ಬೇಕನ್ನೋದನ್ನು ನಾನು ಯೋಚನೆ ಮಾಡ್ತೀನಿ. ಏನು ಯೋಚನೆ ಮಾಡ್ತೀಯ ನೋಡು. ಒಟ್ಟಿನಲ್ಲಿ ಅವು ಮಂಜಪ್ಪ ಮಾತ್ರ ಊರಾಗ ನೆಮ್ಮದಿಯಿಂದ ತಲೆ ಎತ್ತಿ ಅಡ್ಡಾಡಬಾರ್ದು. ಹಂಗೆ ಮಾಡು. ಮಂಜಪ್ಪ, ಊರಾಗ ನನ್ನ ಗಂಡನ ಮರ್ಯಾದೆ ತೆಗೆಸಿಟ್ಟಲ್ಲ ನೀನು. ಅದು ಹೆಂಗೆ ನೀನು ನೆಮ್ಮದಿಯಿಂದ ಇರ್ತೀಯ ನಾನು ನೋಡ ಬಿಡ್ತೀನಿ.